ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 59ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 59ನೇ ಸ್ತೋತ್ರವು ಹೀಗಿದೆ. ಮಹಾನಾಕೋ ಮಹಾರೋಮಾ ಮಹಾಕೇಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ಮಹಾನಾಕಾಯ ನಮಃ. ಈ ಶಿವನಾಮದ ಅರ್ಥ ದೊಡ್ಡ ಉಗುರುಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ. ಓಂ ಮಹಾರೋಮಾಯ ನಮಃ. ಈ ಶಿವನಾಮದ ಅರ್ಥ ದೊಡ್ಡ ಕೂದಲನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ. ಓಂ ಮಹಾಕೇಶಾಯ ನಮಃ. ಈ ಶಿವನಾಮದ ಅರ್ಥ ಉದ್ದ ಕೂದಲುಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ. ಓಂ ಮಹಾಜಟಾಯ ನಮಃ. ಈ ಶಿವನಾಮದ ಅರ್ಥ ಜಟಿಲ ಕೂದಲನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ. ಓಂ ಪ್ರಸನ್ನಾಯ ನಮಃ. ಈ ಶಿವನಾಮದ ಅರ್ಥ ತನ್ನ ಭಕ್ತರ ಮೇಲೆ ಕರುಣೆ ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ. ಓಂ ಪ್ರಸಾದಾಯ ನಮಃ. ಈ ಶಿವನಾಮದ ಅರ್ಥ ಪ್ರೀತಿ ಮತ್ತು ಅನುಗ್ರಹದ ಮೂರ್ತಿ ರೂಪವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ. ಓಂ ಪ್ರತ್ಯಾಯ ನಮಃ. ಈ ಶಿವನಾಮದ ಅರ್ಥ ಜ್ಞಾನದಿಂದ ತುಂಬಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ. ಓಂ ಗಿರಿಸಾಧನಾಯ ನಮಃ. ಈ ಶಿವನಾಮದ ಅರ್ಥ ಮೇರು ಪರ್ವತವನ್ನು ಬೇಲಾಗಿ ಬಳಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇವಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 60ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.